ಸಿಸಿಬಿ ವಿಚಾರಣೆಯ ಬೆನ್ನಲ್ಲೇ ಸ್ನೇಹಮಯಿ ಯೂ ಟರ್ನ್ ಹೊಡೆದಿದ್ದಾರೆ. ಮೊನ್ನೆಯವರೆಗೂ ಇದ್ದ ಅಭಿಪ್ರಾಯ ಇವತ್ತಿಲ್ಲ. ಯೂ ಟರ್ನ್ ಸ್ನೇಹಮಯಿ. ಸಿಸಿಬಿ ವಿಚಾರಣೆಯ ಬೆನ್ನಲ್ಲೇ ಸ್ನೇಹಮಯಿ ಯೂ ಟರ್ನ್. ಮುಖ್ಯ ಕಾರ್ಯದರ್ಶಿ ರಜನೀಶ್ಗೆ ಕ್ಷಮೆ ಕೋರಿದ ಹೋರಾಟಗಾರ. ಸೈಬರ್ ಕ್ರೈಮ್ ಪೊಲೀಸರ ವಿಚಾರಣೆಯನ್ನ ಮುಗಿಸಿ ಹೊರಬಂದ ಸ್ನೇಹಮಯಿ, ನನ್ನನ್ನು ಅರೆಸ್ಟ್ ಮಾಡಿಲ್ಲ, ಸ್ಪಷ್ಟನೆಗಾಗಿ ವಿಚಾರಣೆ ಅಷ್ಟೇ. ಆದರೆ ನೀವು ಮಾಡಿದ್ದು ವಿಚಾರಣೆಯ ಬಳಿಕ ಸಾಮಾಜಿಕ ಹೋರಾಟಗಾರ ಸ್ನೇಹಮಯಿ ಸ್ಪಷ್ಟನೆ. CS ಶಾಲಿನಿ ರಜನೀಶ್ ಕ್ಷಮೆ ಕೋರಿದ ಕೃಷ್ಣ. ಶಾಲಿನಿ ರಜನೀಶ್ ವಿರುದ್ಧ ಮಾಡಿದ್ದ ಆರೋಪ ಸುಳ್ಳು. ವಿನೋದ್ ಎಂಬಾತ ಶಾಲಿನಿ ರಜನೀಶ್ ಬಗ್ಗೆ ಸುಳ್ಳು ಮಾಹಿತಿ ನೀಡಿದ್ದ. ಅವನು ಯಾವನೋ ಒಂದು ಮಾಹಿತಿ ಕೊಡ್ತಾನೆ, ನೀವದನ್ನು ಹಂಗೆ ಗಂಟ್ಲ ಕೆಳಗೆ ಇಳಿಸ್ಕತ್ತೀರಿ ಅನ್ನೋದಾದ್ರೆ ನಿಮ್ಮಲ್ಲಿ ವಿವೇಚನೆ ಇಲ್ವಾ? ಮಾಧ್ಯಮಗಳ ಮುಂದೆ ಸ್ಪಷ್ಟನೆ ನೀಡಿದ ಸ್ನೇಹಮಯಿ, ಯಾರೋ ಕೊಟ್ಟ ತಪ್ಪು ಮಾಹಿತಿಯನ್ನ ಹಂಗೆ ಕಾಪಿ ಪೇಸ್ಟ್ ಮಾಡಿದೆ, ಈಗ ತಗಲಾಕೊಂಡೆ. ಆಡಿಯೋ ಸೃಷ್ಟಿ ಮಾಡಿ ಸರ್ಕಾರದ ವಿರುದ್ಧ ಸುಳ್ಳು ಆರೋಪ. DV ನಟೇಶ್ ನೀಡಿದ್ದ ದೂರಿನ ಹಿನ್ನೆಲೆಯಲ್ಲಿ ವಿಚಾರಣೆ. ವರ್ಗಾವಣೆಗೆ ಲಂಚ ನೀಡಿದ್ದಾರೆ ಎಂದು ಆರೋಪಿಸಲಾಗಿತ್ತು. ಶಾಲಿನಿ ರಜನೀಶ್ ಅವರಲ್ಲಿ ಕ್ಷಮೆ ಕೋರುತ್ತೇನೆ. ಫೇಸ್ಬುಕ್ನಲ್ಲಿ ಪೋಸ್ಟ್ ಹಾಕಿರುವ ಸ್ನೇಹಮಯಿ, ಮೊನ್ನೆವರೆಗೂ ಅಬ್ಬರಿಸಿ ಬೊಬ್ಬಿರಿದಿದ್ದ ಸ್ನೇಹಮಯಿ ಕೃಷ್ಣ. ಯಾವುದೋ ಒಂದು ಅಜ್ಞಾತ ಸ್ಥಳದಲ್ಲಿ ಒಂದು ಕಾರು ನಿಂತಿತ್ತು. ಆ ಕಾರಿನಲ್ಲಿ ಈರುಳ್ಳಿ ಗೋಣಿ ಚೀಲದೊಳಗೆ ದುಡ್ಡು ತುಂಬಿಕೊಂಡು ಹೋಗ್ತವ್ರೆ. ಈ ತರಹದ ಗುರುತರ ಆರೋಪ. ಯಾವುದೋ ಒಂದು ಕಾರ್ ನಂಬರ್ ಹೇಳ್ತಾರೆ, ಶಂಕಿತ ಕಾರು, ಅದರಲ್ಲಿ ಹಿಂಗೆ ಆಗ್ತಾ ಇದೆ. ಮುಡಾ ಮಾಜಿ ಆಯುಕ್ತನ ಹೆಸರು ಕೂಡ ಬಂದಿತ್ತು. ಒಂದು ಸರ್ಕಾರದ ಭಾಗ ಅಲ್ವಾ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್? ಒಬ್ಬ CS ಶ್ರೀಮತಿ ಶಾಲಿನಿ ಮುಖ್ಯ ಕಾರ್ಯದರ್ಶಿ. ಆಕೆಯ ವಿರುದ್ಧ ಒಂದು ಆರೋಪ ಮಾಡಬೇಕಾದ್ರೆ ಬಲಗೈಯಲ್ಲೊಂದು ವೈಟ್ ಪೇಪರ್ ದಾಖಲೆ ರೂಪದಲ್ಲಿ ಇರಬೇಕಿತ್ತಲ್ಲ. ಈ ತರಹದೊಂದು ಜಾಗದಲ್ಲಿ ಈ ತರಹದೊಂದು ಕೆಲಸ ಆಗ್ತಾ ಇದೆ, ಆ ತರಹದ ಕೆಲಸಕ್ಕೆ ಸಂಬಂಧಪಟ್ಟ ದಾಖಲೆ ಇದು ಅಂತೇಳಿ ತೋರಿಸೋದಕ್ಕಾದ್ರೂ ಒಂದು ತುಂಡು ಪೇಪರು ಈ ಮನುಷ್ಯನ ಕೈಯಲ್ಲಿ ಇರಲಿಲ್ಲ. ಕೋರ್ಟ್ ಆವರಣದಲ್ಲಿ ತಾನು ಮಾಡಿದ್ದ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ದಾಖಲೆಯನ್ನು ಕೊಡೋದಕ್ಕೆ ಕೋರ್ಟಿಗೆ ಹೋಗುವ ಸಂದರ್ಭವೇ ಸಿಸಿಬಿ ಪೊಲೀಸ್ನವರು ಅಷ್ಟ ದಿಕ್ಕಲ್ಲಿ ಬಂದು ಇವರ್ ಅಂಡರ್ ಅರೆಸ್ಟು ಅಂದರು. ವಶಕ್ಕೆ ಪಡ್ಕೊಂಡ್ರು, ವಿಚಾರಣೆಯನ್ನು ನಡೆಸಿದ್ರು. ತನ್ನಲ್ಲಿ ಅಡಕವಾಗಿದ್ದ ಒಂದು ತುಂಡು ಆಡಿಯೋವನ್ನು ಪ್ಲೇ ಮಾಡಿದ್ರು. ಸ್ನೇಹಮಯಿ ಕೃಷ್ಣ ಅವರ ಮೈಸೂರಿನ ಕಚೇರಿಗೆ ನುಗ್ಗಿದ್ರು ಪೊಲೀಸರು. ಸಿಸಿಬಿ ಅಧಿಕಾರಿಗಳು ಆ ಕ್ಷಣದಲ್ಲಿ ನಾವೇ ಚರ್ಚೆ ಮಾಡಿದ್ವಿ. ಒಬ್ಬ ನಾಗರಿಕನಿಗೆ ಇರಲೇಬೇಕಾದ ಮೂಲಭೂತ ಹಕ್ಕೇನದು? ಕೋರ್ಟ್ ಆವರಣದಲ್ಲಿ ಅತ್ಯಂತ ಸುಭದ್ರವಾದ ಸ್ಥಳ ಅದು. ಎಲ್ಲಿ ಬೇಕಾದರೂ ಯಾರು ಬೇಕಾದರೂ ದಾಳಿ ಮಾಡ್ತಾರೆ. ಆದರೆ ಈ ಡೆಮೋಕ್ರಸಿ ಸಿಸ್ಟಮ್ ಇರುವ ಭಾರತದಲ್ಲಿ, ಅದರಲ್ಲೂ ನ್ಯಾಯಾಂಗ ಆವರಣದಲ್ಲಿ ಯಾರನ್ನು ಮುಟ್ಟುವ ಯಾರಿಗೂ ಧೈರ್ಯ ಇಲ್ಲ. ಅಂತಹದ್ರಲ್ಲಿ ನ್ಯಾಯಾಲಯದ ಆವರಣದಲ್ಲಿ ಒಬ್ಬ ಸಾಮಾಜಿಕ ಹೋರಾಟಗಾರನನ್ನು ಬಂಧನ ಮಾಡ್ತಾರೆ ಅನ್ನೋದಾದರೆ ಸಿಸಿಬಿಗೆ ಎಲ್ಲಿಂದ ಬಂತು ಧೈರ್ಯ ಅಂತೇಳಿ ನಾವು ಚರ್ಚೆ ಮಾಡಿದ್ವಿ. ಆದರೆ ಸ್ನೇಹಮಯಿ ಆ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಶ್ರೀಮತಿ ಶಾಲಿನಿ ವಿರುದ್ಧ ನಾನು ಮಾಡಿರುವಂತಹ ಆರೋಪ ಶುದ್ಧ ಸುಳ್ಳು, ನನಗೆ ಯಾರೋ ವಿನೋದ್ ಎಂಬಾತ ತಪ್ಪು ಮಾಹಿತಿ ಕೊಟ್ಟ. ನೀವಿಷ್ಟು ದುರ್ಬಲರ ಸ್ನೇಹಮಯಿ ಕೃಷ್ಣ ಅವರೇ? ನೀವಿಷ್ಟು ದುರ್ಬಲರ? ಯಾವನೋ ಒಬ್ಬ ವ್ಯಕ್ತಿ ನಿಮಗೊಂದು ಮಾಹಿತಿ ಕೊಡ್ತಾನೆ ಅನ್ನೋದಾದರೆ ಅದರ ಪೂರ್ವಾಪರ ಚಿಂತನೆ ಮಾಡಬಾರ್ದ? ಅದರ ಬಗ್ಗೆ ಅದರ ಹಿನ್ನೆಲೆಯನ್ನು ಕೆದಕಬಾರ್ದ? ಇದು ಸರಿಯಾಗಿರಬಹುದಾ? ಇದು ಸತ್ಯವಾ ಮಿಥ್ಯವಾ? ಇದು ನ್ಯಾಯಕ್ಕೆ ಹತ್ತಿರವಾಗಿರೋದಾ ಅಥವಾ ಅನ್ಯಾಯವಾ? ಇವೆಲ್ಲದರ ಬಗ್ಗೆ ತಿಳಿದುಕೊಂಡು ಪ್ರಬುದ್ಧವಾದ ತೀರ್ಮಾನಕ್ಕೆ ಬರಬಾರ್ದ? ಅವನು ಕೊಟ್ಟ, ನೀವು ಇಳಿಸ್ಕೊಂಡ್ರಿ. ನ್ಯಾಯಾಲಯಕ್ಕೆ ಹೋಗ್ತಿದ್ದಂತಹ ಸಂದರ್ಭದಲ್ಲಿ ಸಿಸಿಬಿ ಪೊಲೀಸರು ಅರೆಸ್ಟ್ ಮಾಡ್ತಾರೆ. ಸೊ ಒಟ್ಟಾರೆ ಸ್ನೇಹಮಯಿ ಕೃಷ್ಣ ಸಿಸಿಬಿ ಕಸ್ಟಡಿ, ಆ ಕಸ್ಟಡಿಯಿಂದ ಹೊರಬಂದ ನಂತರ ನನ್ನನ್ನು ಪೊಲೀಸ್ನವರೇನು ಅರೆಸ್ಟ್ ಮಾಡಲಿಲ್ಲ, ವಿಚಾರಣೆಗೆ ಅಂತ ಹೇಳಿ ಕರ್ಕೊಂಡು ಹೋದರು, ಸ್ಪಷ್ಟನೆ ಕೇಳಿದ್ರು, ಕ್ಲಾರಿಟಿಯನ್ನು ಕೊಟ್ಟಿದ್ದೀನಿ. ಇನ್ನು ಶ್ರೀಮತಿ ಶಾಲಿನಿ ವಿರುದ್ಧ ನಾನೇನು ಆರೋಪ ಮಾಡಿದ್ದೀನೋ ಅದು ನನಗೆ ಬಂದಂತಹ ತಪ್ಪು ಮಾಹಿತಿ, ನನ್ನನ್ನು ಮಿಸ್ಗೈಡ್ ಮಾಡಲಾಗಿದೆ. ವಿನೋದ್ ಎಂಬಾತ ದುರ್ಬಲವಾದ ಮಾಹಿತಿಯನ್ನು ಕೊಟ್ಟ, ಅದನ್ನು ಹಾಗೆ ನಾನು ಪೇಸ್ಟ್ ಮಾಡಿದೆ, ನನ್ನಿಂದ ತಪ್ಪಾಯಿತು, ಕ್ಷಮೆ ಕೊಡಿ ಅಂತ ಹೇಳಿ ಶಾಲಿನಿ ಜೊತೆ ಬಹಿರಂಗ ಕ್ಷಮೆ ಯಾಚನೆ ಮಾಡಿದ್ದಾರೆ ಸ್ನೇಹಮಯಿ ಕೃಷ್ಣ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.